ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಬಿಸ್ಕೆಟ್ ಕಂಪನಿ ಯಾವುದು? ಆಪ್ಷನ್ ಎ ಗುಡ್ ಡೇ, ಆಪ್ಷನ್ ಬಿ ಮಾರಿಗೋಲ್ಡ್, ಆಪ್ಷನ್ ಸಿ ಓರಿಯೋ, ಆಪ್ಷನ್ ಡಿ ಪಾರ್ಲೆಜಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಅತಿ ದೊಡ್ಡ ಬಿಸ್ಕೆಟ್ ಕಂಪನಿ ಪಾರ್ಲೆಜಿ. ಎರಡನೆಯ ಪ್ರಶ್ನೆ, ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಜಮ್ಮು ಕಾಶ್ಮೀರ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಕಿರೀಟ ಎಂದು ಜಮ್ಮು ಕಾಶ್ಮೀರವನ್ನು ಕರೆಯಲಾಗುತ್ತದೆ. ಮೂರನೆಯ ಪ್ರಶ್ನೆ, ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವಂತಹ ಏಕೈಕ ಜೀವಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಏಡಿ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವಂತಹ ಏಕೈಕ ಜೀವಿ ಏಡಿ. ನಾಲ್ಕನೆಯ ಪ್ರಶ್ನೆ, ಮಧುಮೇಹಿಗಳು ಯಾವುದನ್ನು ಸೇವಿಸಿದರೆ ಶುಗರ್ ಹೆಚ್ಚಾಗುತ್ತದೆ? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಕುಂಬಳಕಾಯಿ, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಮಧುಮೇಹಿಗಳು ಬೀಟ್ರೂಟ್ ಅಥವಾ ಜೇನುತುಪ್ಪ ಸೇವಿಸಿದರೆ ಶುಗರ್ ಹೆಚ್ಚಾಗುತ್ತದೆ. ಐದನೆಯ ಪ್ರಶ್ನೆ, ಅತ್ಯಂತ ಬುದ್ಧಿವಂತ ಪಕ್ಷಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಉಷ್ಟ್ರಪಕ್ಷಿ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಕೋಗಿಲೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅತ್ಯಂತ ಬುದ್ಧಿವಂತ ಪಕ್ಷಿ ಎಂದು ಕಾಗೆಯನ್ನು ಕರೆಯುತ್ತಾರೆ. ಆರನೆಯ ಪ್ರಶ್ನೆ, ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಆಂಧ್ರಪ್ರದೇಶ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ, ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಏಳನೆಯ ಪ್ರಶ್ನೆ, ಪಿಜ್ಜಾ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಪಿಜ್ಜಾ ಇಟಲಿ ದೇಶದ ಕಂಪನಿಯಾಗಿದೆ. ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಸುವ ತರಕಾರಿ ಯಾವುದು? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಟೊಮ್ಯಾಟೊ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಸುವ ತರಕಾರಿ ಟೊಮ್ಯಾಟೊ. ಒಂಬತ್ತನೇ ಪ್ರಶ್ನೆ, ಬೆಳ್ಳುಳ್ಳಿ ಅತ್ಯಧಿಕವಾಗಿ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಳ್ಳುಳ್ಳಿ ಅತ್ಯಧಿಕವಾಗಿ ಬೆಳೆಯುವ ದೇಶ ಚೀನಾ. ಹತ್ತನೆಯ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಯಾವ ಪಾನೀಯ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಧನಿಯ ಕಷಾಯ, ಆಪ್ಷನ್ ಸಿ ಓಟ್ಸ್ ಹಾಲು, ಆಪ್ಷನ್ ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಓಟ್ಸ್ ಹಾಲು ಅಥವಾ ಗ್ರೀನ್ ಟೀ ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ, ಚಿಟ್ಟೆಯ ಸರಾಸರಿ ಆಯಸ್ಸು ಎಷ್ಟು ದಿನಗಳು? ಆಪ್ಷನ್ ಎ 5 ದಿನಗಳು, ಆಪ್ಷನ್ ಬಿ 15 ದಿನಗಳು, ಆಪ್ಷನ್ ಸಿ 40 ದಿನಗಳು, ಆಪ್ಷನ್ ಡಿ 25 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಟ್ಟೆಯ ಸರಾಸರಿ ಆಯಸ್ಸು 15 ದಿನಗಳು. 12ನೇ ಪ್ರಶ್ನೆ, ಹಾಲಿನೊಂದಿಗೆ ಯಾವುದನ್ನು ಬೆರೆಸಿ ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಬಾದಾಮಿ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಹಾಲಿನೊಂದಿಗೆ ಬೆಲ್ಲ ಅಥವಾ ಖರ್ಜೂರ ಬೆರೆಸಿ ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. 13ನೇ ಪ್ರಶ್ನೆ. ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಕೇರಳ. 14ನೇ ಪ್ರಶ್ನೆ. ಬೆಳಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿ ಬೀಜ ತಿಂದರೆ ನಮಗೆ ಏನು ಉಪಯೋಗ? ಆಪ್ಷನ್ ಎ ಜೀರ್ಣಕ್ರಿಯೆ ಉತ್ತಮ, ಆಪ್ಷನ್ ಬಿ ಹೃದಯದ ಆರೋಗ್ಯ, ಆಪ್ಷನ್ ಸಿ ತೂಕ ನಿರ್ವಹಣೆ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಬೆಳಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿ ಬೀಜ ತಿಂದರೆ ಜೀರ್ಣಕ್ರಿಯೆ ಉತ್ತಮ ಮತ್ತು ಹೃದಯದ ಆರೋಗ್ಯ. 15ನೇ ಪ್ರಶ್ನೆ. ಹಸಿರು ತರಕಾರಿಯಲ್ಲಿ ಯಾವುದು ಪ್ರಮುಖವಾಗಿ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ. ಹಸಿರು ತರಕಾರಿಯಲ್ಲಿ ವಿಟಮಿನ್ ಕೆ ಪ್ರಮುಖವಾಗಿ ಕಂಡುಬರುತ್ತದೆ. 16ನೇ ಪ್ರಶ್ನೆ. ಕಂಪ್ಯೂಟರ್ನ ಪ್ರಮುಖ ಭಾಗ ಯಾವುದು? ಆಪ್ಷನ್ ಎ ಮೌಸ್, ಆಪ್ಷನ್ ಬಿ ಮಾನಿಟರ್, ಆಪ್ಷನ್ ಸಿ ಕೀಬೋರ್ಡ್, ಆಪ್ಷನ್ ಡಿ ಸಿಪಿಯು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಕಂಪ್ಯೂಟರ್ನ ಪ್ರಮುಖ ಭಾಗ ಸಿಪಿಯು. 17ನೇ ಪ್ರಶ್ನೆ. ಪಪಾಯ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ? ಆಪ್ಷನ್ ಎ ಮಲೇಷಿಯಾ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ. ಪಪಾಯ ಹಣ್ಣು ಮಲೇಷಿಯಾದ ರಾಷ್ಟ್ರೀಯ ಹಣ್ಣಾಗಿದೆ. 18ನೇ ಪ್ರಶ್ನೆ. ಸಂಧಿವಾತ ಸಮಸ್ಯೆ ಇರುವವರು ಏನನ್ನು ಸೇವನೆ ಮಾಡಬಾರದು? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಪಪಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ. ಸಂಧಿವಾತ ಸಮಸ್ಯೆ ಇರುವವರು ಪಾಲಕ್ ಸೊಪ್ಪು ಸೇವಿಸಬಾರದು. 19ನೇ ಪ್ರಶ್ನೆ. ತುರಿಕೆ ಹಾಗೂ ದದ್ದು ಸಮಸ್ಯೆಗಳನ್ನು ತಕ್ಷಣ ಗುಣಪಡಿಸುವ ಎಲೆ ಯಾವುದು? ಆಪ್ಷನ್ ಎ ತುಳಸಿ ಎಲೆ, ಆಪ್ಷನ್ ಬಿ ಕರಿಬೇವು, ಆಪ್ಷನ್ ಸಿ ಬೇವಿನ ಎಲೆ, ಆಪ್ಷನ್ ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಸಿ. ತುರಿಕೆ ಹಾಗೂ ದದ್ದು ಸಮಸ್ಯೆಯನ್ನು ತಕ್ಷಣ ಗುಣಪಡಿಸುವ ಎಲೆ ಬೇವಿನ ಎಲೆ. 20ನೇ ಪ್ರಶ್ನೆ. ರಕ್ತ ಸಂಚಾರ ಸರಿಯಾಗಿ ಆಗಲು ಯಾವ ಆಹಾರ ಪದಾರ್ಥ ತುಂಬ ಉತ್ತಮ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಶುಂಠಿ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ರಕ್ತ ಸಂಚಾರ ಸರಿಯಾಗಿ ಆಗಲು ಶುಂಠಿ ಅಥವಾ ಬೀಟ್ರೂಟ್ ಉತ್ತಮ. 21ನೇ ಪ್ರಶ್ನೆ. ಊಟಕ್ಕೆ ಮೊದಲು ಯಾವ ಹಣ್ಣು ತಿನ್ನುವುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ. ಊಟಕ್ಕೆ ಮೊದಲು ಸೇಬು ಹಣ್ಣು ತಿನ್ನುವುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. 22ನೇ ಪ್ರಶ್ನೆ. ಹಾವಿನ ವಿಷವು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಮುಂಗುಸಿ, ಆಪ್ಷನ್ ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಹಾವಿನ ವಿಷವು ಮುಂಗುಸಿಯ ಮೇಲೆ ಪರಿಣಾಮ ಬೀರುವುದಿಲ್ಲ. 23ನೇ ಪ್ರಶ್ನೆ. KFC ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಜರ್ಮನಿ.
ಸರಿಯಾದ ಉತ್ತರ ಆಪ್ಷನ್ ಬಿ. KFC ಫುಡ್ ರೆಸ್ಟೋರೆಂಟ್ಗಳು ಅಮೆರಿಕ ದೇಶದ ಕಂಪನಿಯಾಗಿದೆ. 24ನೇ ಪ್ರಶ್ನೆ. ಯಾವ ರಾಶಿಯವರು ತಾಮ್ರದ ಉಂಗುರ ಧರಿಸಿದರೆ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ? ಆಪ್ಷನ್ ಎ ಕನ್ಯಾ ಮತ್ತು ಕರ್ಕಾಟಕ, ಆಪ್ಷನ್ ಬಿ ಸಿಂಹ ಮತ್ತು ವೃಶ್ಚಿಕ, ಆಪ್ಷನ್ ಸಿ ತುಲಾ ಮತ್ತು ವೃಷಭ, ಆಪ್ಷನ್ ಡಿ ಮೇಷ ಮತ್ತು ಮೀನ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಸಿಂಹ ಮತ್ತು ವೃಶ್ಚಿಕ ರಾಶಿ, ಮೇಷ ಮತ್ತು ಮೀನ ರಾಶಿಯವರು ತಾಮ್ರದ ಉಂಗುರ ಧರಿಸಿದರೆ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ. 25ನೇ ಪ್ರಶ್ನೆ. ಯಾವ ಪ್ರಾಣಿ ಮನುಷ್ಯನಂತೆ ಅಳುತ್ತದೆ? ಆಪ್ಷನ್ ಎ ಕರಡಿ, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಮೊಲ, ಆಪ್ಷನ್ ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಎ ಕರಡಿ ಮನುಷ್ಯನಂತೆ ಅಳುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.